ಗುಡಿಬಂಡೆ ತಾಲೂಕು ಕಚೇರಿಗೆ ಅನಿರೀಕ್ಷಿತವಾಗಿ ಭೇಟಿ ನೀಡಿದ ಜಿಲ್ಲಾಧಿಕಾರಿ ಜಿ ಪ್ರಭು ಅವರು ಕಚೇರಿಯ ವಿವಿಧ ವಿಭಾಗಗಳ ಕಾರ್ಯನಿರ್ವಹಣೆಯನ್ನ ಪರಿಶೀಲಿಸಿದರು. ಭೇಟಿ ವೇಳೆ ಸಾರ್ವಜನಿಕರಿಂದ ನೇರವಾಗಿ ಅಹವಾಲುಗಳನ್ನು ಸ್ವೀಕರಿಸಿ ಸಮಸ್ಯೆಗಳ ಕುರಿತು ವಿವರವಾಗಿ ಮಾಹಿತಿ ಪಡೆದರು. ತಾಲೂಕು ಕಚೇರಿಗೆ ಆಗಮಿಸಿದ ಜಿಲ್ಲಾಧಿಕಾರಿಗಳು ಮೊದಲು ಟಪಾಲು ವಿಭಾಗ, ದಾಖಲೆ ಸಂಗ್ರಹ ಕೊಠಡಿ ಸೇರಿದಂತೆ ವಿವಿಧ ವಿಭಾಗಗಳನ್ನು ಪರಿಶೀಲಿಸಿ ದಾಖಲೆಗಳ ನಿರ್ವಹಣೆ ಮತ್ತು ಆಡಳಿತಾತ್ಮಕ ಕಾರ್ಯಗಳ ಬಗ್ಗೆ ಅಧಿಕಾರಿಗಳೊಂದಿಗೆ ಚರ್ಚಿಸಿದರು. ಬಳಿಕ ಸಭಾಂಗಣದಲ್ಲಿ ಸಾರ್ವಜನಿಕರ ಅಹವಾಲು ಸ್ವೀಕಾರ ಕಾರ್ಯಕ್ರಮ ನಡೆಸಿದರು. ಸಾರ್ವಜನಿಕರು ಪೋಡಿ, ಬಗರ್ ಹುಕುಂ, ಜಮೀನುಗಳಿಗೆ ರಸ್ತೆ ಸಂಪರ್ಕ, ಸರ್ಕಾರಿ ಭೂಮಿ ಒತ್ತುವರಿ ತೆರವು, ಜಮೀನು ದುರಸ್ತಿ ಸೇರಿದಂತೆ ಕಂದಾಯ ಇಲಾಖೆಗೆ ಸಂಬಂಧಿಸಿದ ಹಲವು ಸಮಸ್ಯೆಗಳನ್ನು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದರು. ಮನವಿಗಳನ್ನು ಆಲಿಸಿದ ಜಿಲ್ಲಾಧಿಕಾರಿಗಳು ಸಂಬಂಧಿತ ಅಧಿಕಾರಿಗಳಿಗೆ ಅಗತ್ಯ ಮಾಹಿತಿ ಸಂಗ್ರಹಿಸಿ ಅರ್ಜಿಗಳ ವಿಲೇವಾರಿಯನ್ನು ತ್ವರಿತಗೊಳಿಸುವಂತೆ ಸೂಚನೆ ನೀಡಿದರು. ಜನರ ಸಮಸ್ಯೆಗಳಿಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳ ಕ್ರಮಕ್ಕೆ ಸಾರ್ವಜನಿಕರು ಮೆಚ್ಚುಗೆ ವ್ಯಕ್ತಪಡಿಸಿದ್ದು, ತಮ್ಮ ಅಹವಾಲುಗಳಿಗೆ ಶೀಘ್ರ ಪರಿಹಾರ ದೊರೆಯುವ ನಿಟ್ಟಿನಲ್ಲಿ ನಿರೀಕ್ಷೆ ವ್ಯಕ್ತಪಡಿಸಿದರು. ವರದಿ ಮೊಹಮ್ಮದ್ ನಾಸಿರ್, ಗುಡಿಬಂಡೆ. ಈಗ ಹೇಳಿದ್ದೀರ, ನಾನು ನೋಟ್ ಮಾಡ್ತೀನಿ. ಇದು ದುರಸ್ತಿ ಆಗಬೇಕಂತ ನಾನು ಫಾಲೋ ಮಾಡಿ ಜೆಸಿಬಿ ಇಟ್ಕೊಂಡು ಬೆಟ್ಟ ಗುಟ್ಟೆಲ್ಲ ದೇವಸ್ಥಾನ ಇರೋ ಬೆಟ್ಟ ಗುಟ್ಟೆಲ್ಲ ನಾಶ ಮಾಡ್ತಾ ಇದ್ದಾರೆ ಸರ್. ಅದಕ್ಕೆ ಅಧಿಕಾರ ಯಾರು ಕೊಟ್ಟಿದ್ದಾರೆ ಸರ್? ಗುರುಬಂಡೆಯಿಂದ ಬಂದು ಅಲ್ಲಿ ಜೆಸಿಬಿ ತಗೊಂಡು ಎಷ್ಟು ಅಧ್ವಾನ ಮಾಡ್ತಾ ಇದ್ದಾರೆ. ಇಲ್ಲಿ ಬಸ್ವಾಡ್ ಸರ್ವೆ ನಂಬರ್ 39 ಏನೇನು ಏನಿಲ್ಲ ಸರ್ಕಾರಿ ಜಮೀನು, ಸರ್ಕಾರಿ ಜಮೀನು ಸರ್. ಗಂಗಮ್ಮ ಗಟ್ಟು ಅಂತ, ಗಂಗಮ್ಮ ಗಟ್ಟು ನಿಯಮ ಅಂತ ಇದೆ. ಅಷ್ಟೇ ಇಂಡಿವಿಜುವಲ್ ನಾನು ಮಾತಾಡೋಕ್ಕೆ ಬಯಸೋದಿಲ್ಲ. ಅವ್ರು ಹೇಳ್ತಾ ಇದ್ದಾರೆ ಅಷ್ಟು ನೋಡಿದಂಗೆ ಮಂಜೂರಾತಿ ಇದ್ದಂಗೆ ಅದಂಗೆ ಒಬ್ಬೊಬ್ರು 10 ಎಕರೆ 15 ಎಕರೆ ಮಾಡ್ಕೊಂತ ಇದ್ದಾರೆ. ಬೇಲಿ ಹಾಕೊಂಡು ಬಿಟ್ಟಿದ್ದಾರೆ ಸರ್. ಯಾವ ಮಂಜೂರಾತಿದ್ರು ಬೇಲಿ ಹಾಕೊಂಡಿದ್ದಾರೆ. ಗಂಗಮ್ಮನ ಬೆಟ್ಟ ಏನು
ಏನು ಬೆಳೆ ಏನು ಟೊಮೆಟೊ ಬೆಳೆ ಆಗಿದೆ ಸರ್. ಆಯ್ತು ತಗೊಳ್ಳಿ. ನಿಮ್ಮ ಹೆಸರೇನು? MC ಚಿಕ್ಕನರಸ. ನಂಬರ್ ತಗೊಳ್ಳಿ. ಪ್ಲೇಟಿಂದ ಸಾಲ ಆಗುತ್ತೆ. ಈ ಆಫೀಸ್ ಒಂದು ವರ್ಷದಿಂದ ನೀವು ಕೇಳಿ ಇಲ್ಲಿ ಮಂಜೂರಾತಿ ಕಮ್ಮಿ ಮಂಜೂರಾತಿ ಆಗಲ್ಲ, ಹಂಗಾಗಿ ಮಂಜೂರಾತಿ ಮಾಡಲ್ಲ. ನೋಡಿ ತಗೊಂಬಂದು ದುರಸ್ತಿ ಮಾಡಿಸೋಣ, ಮಂಜೂರಾತಿ ಕಾಪಿ ಕೊಟ್ಟು ದುರಸ್ತಿ ಆಗೋಣ. ನೋಡಿ ಇಲ್ಲ ಹಂಗಾಗಿ ಕೊಡಲ್ಲ, ಅದು ದುರಸ್ತಿಗೆ ಅರ್ಜಿ ಹಾಕಿಕೊಂಡು ಮಂಜೂರಾತಿ ಮಾಡಿಸೋದು. ಅವಾಗ ಅವಾಗ ಆಹಾರದ ಕೊರತೆ ಇತ್ತು ಅಂತ ಟೆಂಪ್ರರಿ ಅವಕಾಶ ಅರ್ಜಿ ಹಾಕ್ಕೊಂಡು ಸಾಗುವಳಿ ಚೀಟಿ ತಗೊಂಡಿದ್ರೆ ನೀವು ಓನರ್, ಇಲ್ಲ ಅಂದರೆ ಓನರ್. ಅದನ್ನು ನೋಡಿ ನಿಮ್ಮ ಹತ್ರ ಏನಿದೆ ಎಲ್ಲ ದಾಖಲೆ ತಗೊಂಡ್ಬಂದ್ರೆ ನಾನು ನೋಡಿ ಹೇಳ್ತೀನಿ. ಅವ್ರಿಗೆ